ಭಾರತ ಪಾಕ್ ಕಾಳಗಕ್ಕೆ ವಿರಾಮ ಬಿದ್ದರೂ ಪಾಪಿ ದೇಶ ಭಾರತವನ್ನ ಪ್ರವೋಕ್ ಮಾಡ್ತಾಲೇ ಇದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಈಗಲೂ ಇದೆ. ಇದೇ ಕಾರಣಕ್ಕೆ ಗಡಿಯಲ್ಲಿ ನಮ್ಮ ಯೋಧರಿಗೆ ಆತ್ಮಸ್ಥೈರ್ಯ ತುಂಬಲು ಬೆಂಗಳೂರಿಗರು ತಿರಂಗ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಇದರಿಂದ ಭಾರತದ ಧ್ವಜಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದೆ. ಹರ್ ಘರ್ 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 ತಿರಂಗ ಹರ್ ಘರ್ ಮೇ ತಿರಂಗ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ವಿ. ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ಮನೆ ಮುಂದೆ ಧ್ವಜ ಹಾರಿಸ್ಬೇಕು. ಮತ್ತು ಧ್ವಜ ಹಾರಿಸಿದ ಮೇಲೆ ಅದನ್ನು ಬಿಚ್ಚಿ ಮತ್ತೆ ಜೋಪಾನವಾಗಿ ಎತ್ತಿಡಬೇಕು. ಆಮೇಲೆ ಎಲ್ಲಂದ್ರಲ್ಲಿ ಬಿಸಾಕೋದು ಅದು ಅಗೌರವ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ತಿರಂಗ ಯಾತ್ರೆ ನಡೆಸಲು ಅನೇಕ ಸಂಘಟನೆಗಳು ಮುಂದಾಗಿದ್ದು ಬಾವುಟಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಇನ್ನು ಗಣರಾಜ್ಯೋತ್ಸವದ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯಂದು ಮಾತ್ರ ವ್ಯಾಪಾರ ಆಗ್ತಿದ್ದ ಬಾವುಟಗಳಿಗೆ ಇದೀಗ ಮತ್ತೆ ಡಿಮ್ಯಾಂಡ್ ಹೆಚ್ಚಾಗಿರೋಕೆ ವ್ಯಾಪಾರಸ್ಥರು ಖುಷಿಯಾಗಿದ್ದಾರೆ. ಸರ್, ಇವಾಗ ಒಂದು 3 ದಿನದಿಂದ ಬಂದು ಕೇಳ್ತಾ ಇದ್ದಾರೆ, ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಮತ್ತು ಮೊನ್ನೆ ತಿರಂಗ ಯಾತ್ರೆ ಅಂತಲೂ ಮಾಡಿದ್ರು. ಆವಾಗ ಸಾಕಷ್ಟು ಒಂದು ಫ್ಲಾಗ್ 1,000 ಫ್ಲಾಗು 1,500 ಕಡ್ಡಿ ಎಲ್ಲ ತಗೋದಿದ್ರು. ಎಲ್ಲ ಮಾಡ್ತಾಯಿದ್ರು. ಇವಾಗ ಎಲ್ಲ ಕೇಳ್ತಾ ಇದ್ದಾರೆ ಸರ್. ಒಟ್ನಲ್ಲಿ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ಬೆಂಗಳೂರಿನ ಜನ ದೇಶ ಪ್ರೇಮ ತೋರಲು ಮುಂದಾಗಿರೋದು ಖುಷಿಯ ವಿಚಾರ. ಈ ಚಿಕ್ಕ ಬೆಳವಣಿಗೆ ದೇಶವನ್ನ ಒಗ್ಗಟ್ಟುಗೊಳಿಸುವುದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.